ಒಳ ಮೀಸಲಾತಿ ಜಾರಿ ಮುಂದೂಡಲು ಸರ್ಕಾರ ಯಾವುದೇ ತಂತ್ರಗಾರಿಕೆ ಮಾಡದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು. ವರದಿಯನ್ನ ಬಿಡುಗಡೆ ಮಾಡಲು ಅವಶ್ಯಕತೆ ಇಲ್ಲದಿದ್ದಲ್ಲಿ ತುರ್ತು ಮಧ್ಯಂತರ ವರದಿಯನ್ನ ಜಾರಿ ಮಾಡಬೇಕು. ತಮಿಳುನಾಡು ಮಾದರಿಯಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವ ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ 6ರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಅಂತ ಮಾದಿಗ ಸಮುದಾಯದ ಮುಖಂಡರು ಆದ ಎಚ್ ವೆಂಕಟೇಶ್ ದೊಡ್ಡೇರಿ ಸರ್ಕಾರವನ್ನ ಆಗ್ರಹಿಸಿದರು. ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೈಕೋರ್ಟ್ ವಕೀಲರು ಹಾಗೂ ಮಾದಿಗ ಸಮುದಾಯದ ಮುಖಂಡರು ಆದ ಎಚ್ ವೆಂಕಟೇಶ್ ದೊಡ್ಡೇರಿ ಮಾತನಾಡಿ, ನನ್ನ ಪ್ರಕಾರ ಒಳ ಮೀಸಲಾತಿ ಜಾರಿಯಾದರೆ ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ 101 ಜಾತಿಗಳಿಗೂ ಸಮನಾಗಿ ಹಂಚಿಕೆಯಾಗುವುದು. ಈ ಬಗ್ಗೆ ಪರಿಶಿಷ್ಟ ಸಮುದಾಯದಲ್ಲಿನ ಬೇರೆಯವರ ತಕರಾರು ಇದ್ದಲ್ಲಿ 2004ರಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಹಿಂದುಳಿದ ಆರುಂಧತಿಯಾರ್ ಸಮುದಾಯಕ್ಕೆ ಶೇಕಡಾ 3ರಷ್ಟು ಮೀಸಲಾತಿಯನ್ನ ನೀಡಿದೆ. ಹಾಗೆ ಕರ್ನಾಟಕ ಮಾದಿಗ ಸಮುದಾಯಕ್ಕೆ 6ರಷ್ಟು ಮೀಸಲಾತಿ ನೀಡಿ ಅನಂತರ ದತ್ತಾಂಶವನ್ನ ತೆಗೆದು ತೀರ್ಮಾನ ಮಾಡುವಂತೆ ಹೇಳಿದ್ರು. ಮಾದಿಗ ಸಮುದಾಯಕ್ಕೆ 6ರಷ್ಟು ಮೀಸಲಾತಿ ಕೊಡುವಂತೆ ನಾವೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡದೆ, ಕಣ್ಣೊರೆಸುವ ಕೆಲಸ ಮಾಡದೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ನೀಡಿದ ಅವಧಿ ವಿಸ್ತರಣೆ ಮಾಡದೆ ಒಳ ಮೀಸಲಾತಿ ನೀಡಬೇಕು. ಇತಿಹಾಸವನ್ನ ನೋಡಿದಾಗ ಸರ್ಕಾರಗಳು ವ್ಯವಸ್ಥಿತವಾಗಿ ಒಳ ಮೀಸಲಾತಿಯನ್ನ ತುಡಿತಲೇ ಬಂದಿದೆ ಎಂದರು. ಮುಖಂಡರು ಆದ ರಾಮಕೃಷ್ಣಪ್ಪ ದೊಡ್ಡ ತುಮಕೂರು ಮಾತನಾಡಿ, ರಾಜ್ಯದ 31 ಜಿಲ್ಲೆಗಳಲ್ಲಿನ 13 ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಜಾತಿಗಳ ಬಗ್ಗೆ ಗೊಂದಲವಿದೆ. ಈ ಗೊಂದಲ ಪರಿಹಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಯಾವುದೇ ಸಬೂಬು ಹೇಳದೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ನಾವು ಯಾರ ಪಾಲನ್ನು ಕೇಳ್ತಾ ಇಲ್ಲ, ನಮ್ಮ ಪಾಲಿನ ಹಕ್ಕು ನಾವು ಕೇಳ್ತಾ ಇದ್ದೇವೆ ಎಂದರು. ಬ್ಯೂರೋ ರಿಪೋರ್ಟ್, ಶಿವರಾಜ್ ನೇಸರ್, ದೊಡ್ಡಬಳ್ಳಾಪುರ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಕರ್ನಾಟಕ ಮಾದಿಗ ಸಂಘಟನೆಗಳ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಇದರ ರಾಜ್ಯದ ಉಸ್ತುವಾರಿಯನ್ನು ಹೊತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡಿಕೊಂಡು ದೊಡ್ಡೇರಿ ವೆಂಕಟೇಶ್ವರವರು, ಖ್ಯಾತ ಹೈಕೋರ್ಟ್ ವಕೀಲರು ಹಾಗೂ SC/ST ಕಮಿಷನ್ನ ಮಾಜಿ ನಿರ್ದೇಶಕರು, ಒಳ ಮೀಸಲಾತಿ ಪರವಾಗಿ ಹೋರಾಡುತ್ತಿರುವಂತಹ ನಮ್ಮೆಲ್ಲ ನೆಚ್ಚಿನ ನಾಯಕರು ಸಹ ಆದಂತಹ ವೆಂಕಟೇಶ್ವರವರಿಗೆ ಸ್ವಾಗತವನ್ನ, ಪತ್ರಿಕಾಗೋಷ್ಠಿಯ ಪರವಾಗಿ ಅವರಿಗೆ ಸ್ವಾಗತವನ್ನ ನಾನು ಬಯಸ್ತೇನೆ. ತಾಲೂಕಿನ ದಲಿತ ಮುಖಂಡರುಗಳು, ಮಾದಿಗ ಸಂಘದ ಸಂಘಟನೆಗಳ ಮುಖಂಡರುಗಳಾದಂತಹ ತಳವಾರ ನಾಗರಾಜ್ ಅವರು ನಾಮಿನಿ ಸದಸ್ಯರು ಆಗಮಿಸಿದ್ದಾರೆ. ಅದೇ ರೀತಿ ಇವರು ಹರ್ಷ ಅವರು ಆಗಮಿಸಿದ್ದಾರೆ. ದೊಡ್ಡ ತುಮಕೂರು ವೆಂಕಟೇಶ್ವರ ಆಗಮಿಸಿದ್ದಾರೆ. ವಕೀಲರಾದಂತ ಮಂಜುನಾಥ್ ಅವರಿದ್ದಾರೆ. ವಕೀಲರಾದಂತ ಶಿವಕುಮಾರ್ ಅವರಿದ್ದಾರೆ. ಎಲ್ಲ ನಮ್ಮ ಅವರಿದ್ದಾರೆ. ಇನ್ನೂ ಅನೇಕ ನಮ್ಮ ಸ್ನೇಹಿತರುಗಳು ಆಗಮಿಸಬೇಕಾಗಿತ್ತು, ತಡವಾಗಿ ಆಗಮಿಸ್ತಾರೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿದೆ, ಅದು ಪಕ್ಷಾತೀತವಾಗಿ ನೋಡ್ಕೊಳ್ಬೇಕು. ಯಾವುದೇ ರೀತಿ ಕಾಲಹರಣ ಮಾಡಬಾರ್ದು, ಕಣ್ಣೊರೆಸುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಇತಿಹಾಸವನ್ನು ನೋಡಿದಾಗ ಸುಮಾರು 34 ವರ್ಷಗಳ ಹೋರಾಟವನ್ನ ವ್ಯವಸ್ಥಿತವಾಗಿ ಸರ್ಕಾರಗಳು ತುಳಿತಾ ಬಂದಿದೆ ಅವರ ಹಕ್ಕುಗಳನ್ನ. ಆದ್ರೂ ಕೂಡ ಈ ಸರ್ಕಾರ ಅದನ್ನ ಮಾಡಬಾರ್ದು. ಮತ್ತೆ ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ರವರ ಒಂದು ಆಯೋಗಕ್ಕೆ ಕಾಲಾವಕಾಶ ವಿಸ್ತರಣೆ ಮಾಡೋದು ಬೇಡ, ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಮಾದಿಗ ಸಂಘಟನೆಗಳ ಪರವಾಗಿ ಮತ್ತು ರಾಜ್ಯದ ಎಲ್ಲ ದಲಿತ ವರ್ಗಕ್ಕೆ ಸೇರಿದಂತ 101 ವರ್ಗದ ಅವರಿಗೆ ಮನವಿಯನ್ನು ಮಾಡ್ತಾ ತಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಅವರು ಮಧ್ಯಂತರ ವರದಿಯನ್ನು ಕೊಡಬೇಕು, ಕಾಲಾವಕಾಶ ವಿಸ್ತಾರ ಮಾಡಬಾರ್ದು. ತಮಿಳುನಾಡಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯ ಮಾದರಿಯಲ್ಲೇ ಕೂಡ ನಮಗೂ 6% ಅನ್ನ ಕೊಡಬೇಕು. ಮತ್ತೆ ಇದೊಂದು ಅತ್ಯಂತ ಹಿಂದುಳಿದ ಸಮಾಜ, ಈ ಸಮಾಜ ಜೊತೆಗೆ ತಾವು ಕೂಡ ಇದ್ದೀರಿ, ಮುಂದೆ ಕೂಡ ಇರ್ತೀರಿ ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ತಮ್ದೇನಾದ್ರೂ ಪ್ರಶ್ನೆಗಳಿದ್ದರೆ. ಲಕ್ಷ್ಮಣ್ ಮೊಹರೆ ಅವರ ಸಾರಥ್ಯದ ನ್ಯೂಸ್ 90 ಕನ್ನಡ ವಾಹಿನಿ, ಇದು ಜನರ ಮನಸ್ಸಿನ ವಾಹಿನಿ.